ಶಾಂತಿನಗರದ ಲ್ಯಾಂಡ್ಫೋರ್ಡ್ ಗಾರ್ಡನ್ನಲ್ಲಿ ಲೀಲಾ ಹರ್ಷದ್ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕ್ರಿಯೇಟಿವ್ ಡಿಸೈನ್ ಎಂಬ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯ ವಿರುದ್ಧ ಭಾರೀ ವಂಚನೆ ಪ್ರಕರಣ ದಾಖಲಾಗಿದೆ. ಜನರಿಂದ ಪಡೆದ ಹಣಕ್ಕೆ ಪಾವತಿ ರಸೀದಿಯನ್ನು ನೀಡಲಾಗುತ್ತದೆ. ಅದರಲ್ಲಿ ಗ್ರಾಹಕರು ಹೂಡಿದ ಹಣದ ಬಗ್ಗೆ ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ಕ್ರಿಯೇಟಿವ್ ಡಿಸೈನ್ ಕಂಪನಿಯವರು ನೀಡುತ್ತಾರೆ. ರಸೀದಿಯಲ್ಲಿ ಕಂಪನಿಯ ಸೀಲ್ ಮತ್ತು ಮಾಲೀಕರ ಸಹಿ ಇರುವುದನ್ನು ನೋಡಬಹುದು. ಕಂಪನಿಯು ಹೂಡಿಕೆದಾರರಿಗೆ ಮಾಸಿಕ ಲೀಡ್ಗಳನ್ನು ನೀಡುವುದಾಗಿ ಭರವಸೆ ಕೊಟ್ಟರೂ ಯಾವುದೇ ಡಿಜಿಟಲ್ ಮಾರ್ಕೆಟಿಂಗ್ ಲೀಡ್ಸ್ ನೀಡದೆ ಜನರನ್ನು ಮೋಸ ಮಾಡಿದೆ. ಲಾಭವನ್ನು ನೀಡದೆ ಸಾವಿರಾರು ಜನರಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿತು. ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಲೀಡ್ಸ್ ನೀಡುವುದಾಗಿ ಭರವಸೆ ಕೊಟ್ಟಿದ್ದರೂ ಹಣ ನೀಡಿದವರಿಗೆ ಯಾವುದೇ ಸಾಧನೆಯ ಲಾಭಗಳನ್ನು ನೀಡದೆ ಬಹುಪಾಲು ಹೂಡಿಕೆದಾರರು ಹಾನಿಗೊಳಗಾಗಿದ್ದಾರೆ. ಹೂಡಿಕೆದಾರರಿಗೆ ಉನ್ನತ ಲಾಭದ ಆಮಿಷ ನೀಡಿ ಅವರು ಹಣ ಹೂಡಿದ ನಂತರ ನಿರೀಕ್ಷಿತ ಲಾಭವನ್ನು ನೀಡದೆ ಹಣ ವಾಪಸ್ಸು ನೀಡಲು ವಿಳಂಬ ಮಾಡಲಾಗಿದೆ. ಹೂಡಿಕೆದಾರರ ಆತಂಕ, ಹಣ ವಾಪಸ್ಸಾಗುತ್ತಾ? ಕಂಪನಿಯ ಮಾಲೀಕರು 1 ವಾರದೊಳಗೆ ಹಣ ಹಿಂದಿರುಗಿಸುವ ಭರವಸೆ ನೀಡಿದರು. ಹೂಡಿಕೆದಾರರಲ್ಲಿ ಅನುಮಾನ ಮತ್ತು ಆತಂಕ ಮೂಡಿದೆ. ಹಣ ವಾಪಸ್ಸಾಗದಿದ್ದರೆ FIR ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಹಣ ವಾಪಸ್ಸಾದರೆ ಹೂಡಿಕೆದಾರರಿಗೆ ತಾತ್ಕಾಲಿಕ ಪರಿಹಾರ, ಆದರೆ ಕಂಪನಿಯ ಭವಿಷ್ಯ ಅಂಧಕಾರದಲ್ಲಿದೆ. ಹಣ ವಾಪಸ್ಸಾಗದಿದ್ದರೆ FIR ದಾಖಲು ಮಾಡಿ ಪೊಲೀಸರು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬಹುದು. ಹೂಡಿಕೆದಾರರಿಗೆ ಎಚ್ಚರಿಕೆ: ಅನಧಿಕೃತ ಯೋಜನೆಗಳಿಗೆ ಹೂಡಿಕೆ ಮಾಡುವ ಮೊದಲು ಸರಿಯಾದ ಪರಿಶೀಲನೆ ಮಾಡುವುದು ಅಗತ್ಯ. ಮುಂದಿನ ಬೆಳವಣಿಗೆಗಳಿಗೆ ಕಾದು ನೋಡಬೇಕು.